ಸೊ ಮಿತ್ರರೇ, ಈಗ ನಮ್ಮ ರಾಯಚೂರ ನಾವು ಈಗಾಗಲೇ ಆಚರಿಸಿರುವಂಥ ಸಂಭ್ರಮ. ಸೊ ಸಮಗ್ರ ಸ್ವಾಸ್ಥ್ಯ ಹಬ್ಬದ ಬಗ್ಗೆ ಸ್ವಲ್ಪ ಮಾಹಿತಿ, ಸ್ವಲ್ಪ ಅನುಭವಗಳು ಹಂಚ್ಕೊಳ್ಳಿ. ಇದು 2-3 ದಿವಸ ಕಾಲ ಸಾಗ್ತದೆ, ಒಂದೇ ದಿವಸ ಪೂರ್ಣವಾಗಲ್ಲ. ಅದಕ್ಕೋಸ್ಕರ ಮಾಸ್ಟರ್ಸ್ ಇಲ್ಲಿ ಯಾರು ಯಾರ್ಯಾರು ಈಗ ಅಲ್ಲಿ ಭಾಗವಹಿಸಿದ್ರು ಅವರೆಲ್ಲ ಕೈ ಎತ್ಬೋದು. ಅವರು ಒಂದು 4-5 ಮಾಸ್ಟರ್ಸ್ ಶಿವಕುಮಾರ್ ಸರ್ ಇದ್ದಾರೆ ಸರ್ ಶಿವಕುಮಾರ್ ಸರ್ ಇದ್ದಾರೆ. ಒಂದು ನಿಮಿಷ 4-5 ಮಾಸ್ಟರ್ಸ್ ಮಾತಾಡಿದ ಮೇಲೆ ನೆಕ್ಸ್ಟ್ ನಾವು ಮುಂದಿನ ಅಂಶಕ್ಕೂ ಹೋಗ್ತೀವಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಸಮಗ್ರ ಜೀವನ ಶೈಲಿ ಭಾಗವಾಗಿ ಅದ್ಭುತವಾದ ಜ್ಞಾನ ಹಂಚಕ್ಕೆ ಈಗಾಗಲೇ ನಾಗರಾಜ್ ಅವರು ಆಗಮಿಸಿದ್ದಾರೆ. ಅದು ಪ್ರಾರಂಭಿಸಕ್ಕೆ ಮುಂಚೆ ನಾವು ಸ್ವಲ್ಪ ಈ ಹಬ್ಬದ ಈ ಅನುಭವ, ನೇರ ಅನುಭವ, ಪ್ರತ್ಯಕ್ಷ ಅನುಭವ ಏನೇನು ನಾವು ಪಡೆದಿವೋ ಸ್ವಲ್ಪ ಹಂಚ್ಕೊಳ್ಳೋಕೆ ಪ್ರಯತ್ನ ಮಾಡೋಣ. ರೈಟ್, ವಿಜಯಲಕ್ಷ್ಮಿ ಮೇಡಮ್, ಸ್ಟಾರ್ಟ್ ಮಾಡಿ ನಿಮ್ಮ ಅನುಭವ. ಮತ್ತೆ ರಾಯಚೂರಿನ ಸಮಗ್ರ ಸ್ವಾಸ್ಥ್ಯ ಹಬ್ಬ ಅದ್ಭುತವಾಗಿತ್ತು. ಅಲ್ಲಿ ಅಷ್ಟು ದೂರ ಇದ್ರು ಕೂಡ ಲಕ್ಷ್ಮೀಕಾಂತಮ್ಮ ಮೇಡಮ್ ಅವರ ಸಹಕಾರದಿಂದ ಅದ್ಭುತವಾಗಿ ಅಲ್ಲಿ ಎಲ್ಲ ತಯಾರಿ ನಡೆದಿತ್ತು. ಇದು ಅತ್ಯುತ್ತಮವಾಗಿ ನಡೀತಿತ್ತು. ಎಲ್ಲಾ ತಜ್ಞರು ಕೂಡ ಆಗಮಿಸಿದ್ರು. ಗುರುಗಳು ಅವರು, ಶ್ರೀಮತಿ ಅವರು ಕೂಡ, ಮತ್ತೆ ನಾಗರಾಜ್ ಗುರುಗಳು, ನಾರಾಯಣ್ ಗುರುಗಳು, ಜಗನ್ನಾಥ್ ಸರ್ ಎಲ್ಲರೂ ಕೂಡ ಆಗಮಿಸಿದ್ರು. ಬಟ್ ನಮ್ಮ ಝೂಮ್ ವೇದಿಕೆಯಲ್ಲಿ ಇರ್ತಕ್ಕಂತ ಧ್ಯಾನಿಗಳು ಸ್ವಲ್ಪ ಕಡಿಮೆ ಮಟ್ಟದಲ್ಲಿ ಬಂದಿದ್ರಿ. ಅಲ್ಲಿ ರಾಯಚೂರಲ್ಲಿ ಇರ್ತಕ್ಕಂತ ಪಿರಮಿಡ್ ಮಾಸ್ಟರ್ಸ್ ಸಾಕಷ್ಟು ಜನ ಆಗಮಿಸಿದ್ರು. ಅವ್ರೇನೆ ಅಲ್ಲಿ ಪುಸ್ತಕ ಮಾರಾಟ ಅದನ್ನ ಇಟ್ಟಿದ್ರು ಕೂಡ. ಮತ್ತೆ ತುಂಬಾ ಜನ, ಎಸ್ಪೆಷಲಿ ಮುಸ್ಲಿಮ್ಸ್ ಬಾಂಧವರು ಬಹಳ ಜನ ಅದ್ರಲ್ಲಿ ಭಾಗವಹಿಸಿದ್ರು. ಸಾಕಷ್ಟು ಕೊನೆವರೆಗೂ ಕೂಡ ಇದ್ದು ಜ್ಞಾನವನ್ನ ತಿಳಿಯೋ ಪ್ರಯತ್ನದಲ್ಲಿ ಇದ್ರು. ಅದ್ಭುತವಾದ ಕಾರ್ಯಕ್ರಮ ನಡೀತು ಗುರುಗಳೇ. ಥ್ಯಾಂಕ್ ಯು ಸೋ ಮಚ್. ಅದ್ಭುತವಾಗಿ ನನಗೂ ವೇದಿಕೆ ಕಲ್ಪಿಸಿ ಕೊಟ್ಟಿದ್ರೆ ಅದಕ್ಕೋಸ್ಕರ ಅನಂತ ಕೋಟಿ ನಮನಗಳು. ಥ್ಯಾಂಕ್ ಯು ಗುರುಗಳು. ಥ್ಯಾಂಕ್ ಯು ಸೋ ಮಚ್. ಲಕ್ಷ್ಮೀಕಾಂತ ಮೇಡಮ್ ಮಾತಾಡಿ. ನಾ ಹೊರಗಡೆ ಬರ್ತೀನಿ ಗುರುಗಳೇ, ಅನ್ಮ್ಯೂಟ್ ಆಗ್ತೀನಿ. ಓಕೆ, ಲಕ್ಷ್ಮೀಕಾಂತ ಮಾತಾಡಿ. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ. ತುಂಬಾ ಸಂತೋಷ ಆಗುತ್ತೆ. ರಾಯಚೂರು ಸಮಗ್ರ ಸ್ವಾಸ್ಥ್ಯ ಹಬ್ಬ ತುಂಬಾ ಚೆನ್ನಾಗಿ ಮೂಡಿ ಬಂತು ಅಂತ ಜನರ ಬಾಯಿಂದ ಕೇಳಿದಾಗ ಇನ್ನೂ ಒಂದ್ ಸ್ವಲ್ಪ ಉತ್ಸಾಹ, ಮತ್ತೆ ಇದನ್ನ ಇನ್ನೂ ಹೆಚ್ಚಿನ ಬೇರೆ ಬೇರೆ ಸ್ಥಳಗಳಲ್ಲಿ ಹಮ್ಮಿಕೊಳ್ಳಬೇಕಂದು ಅಂತ ಒಂದು ಏನು ಹುಮ್ಮಸ್ಸು ಬರ್ತಾ ಇದೆ. ಸೊ ಅಲ್ಲಿ ಪ್ರಚಾರ ಕಾರ್ಯಕ್ರಮ ಇರ್ಬೋದು, ಪ್ಯಾಂಫ್ಲೆಟ್ಸ್ ಹಚ್ಚೋದು, ಸುಮಾರು 5,000 ಪ್ಯಾಂಫ್ಲೆಟ್ಸ್ ಡಿಸ್ಟ್ರಿಬ್ಯೂಷನ್ ಆಗಿದೆ. ಮತ್ತು ಆಟೋದಲ್ಲಿ ಪೋಸ್ಟರ್ಸ್, ಏನ್ ಹೇಳ್ತೀವಿ ನಾವು, ಬ್ಯಾನರ್ಸ್, ಪೋಸ್ಟರ್ಸ್, ಇದನ್ನೆಲ್ಲ ಕಟ್ಟಿ ಸಂಧಿಯಲ್ಲಿ ಮನೆಗೂ ಹೋಗಿ ಹಂಚಿರೋದಿರ್ಬೋದು, ಪ್ರಚಾರ ಇರ್ಬೋದು, ಬಸ್ ಸ್ಟ್ಯಾಂಡ್ ಅಲ್ಲಿ ಅಲ್ಲೆಲ್ಲ ಬರುವಾಗ ಅವ್ರು ತೋರ್ಸಿದ್ರು. ತುಂಬಾ ಖುಷಿ ಆಯ್ತು. ತದನಂತರದಲ್ಲಿ ನಮ್ಮ ಪ್ರಯತ್ನದಿಂದ, ಎಲ್ಲರ ಸಹಕಾರದಿಂದ ಒಂದು ಸುಮಾರು 250, ಒಂದು ಗುಡ್ ಗುಂಪೆ ಸದ್ಯ, ಯಾಕಂದ್ರೆ ಇದು ಮೊದಲನೇದು ನಾವು ಮಾಡ್ತಾ ಇರೋದು. ಒಂದು 250 ಜನ ಸೇರಿದ್ರು. ಎಲ್ಲರೂ ತುಂಬಾ ಆಸಕ್ತಿಯಿಂದ ಇದ್ರು. ಊಟ ಆದ್ಮೇಲೂ ಇದ್ರು, ಕೊನೆ ಕಾರ್ಯಕ್ರಮ, ವಂದನಾರ್ಪಣೆ ಕಾರ್ಯಕ್ರಮ ಮುಗಿಯುವವರೆಗೂ ಸಹ ಎಲ್ಲರೂ ಇದ್ರು. ಇದರಿಂದ ನಮ್ಗೇನ್ ಅನ್ನಿಸ್ತು ಅಂದ್ರೆ, ಅಲ್ಲಿ ರಾಯಚೂರಿನಲ್ಲಿ ಈ ಒಂದು ನಮ್ಮ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿರುವ ಜನರು ಸಹ ಬಂದಿದ್ರು. ಹಾವೇರಿ ಇರ್ಬೋದು, ಯಾದಗಿರಿ ಇರ್ಬೋದು, ಸುತ್ತಮುತ್ತಲಿಂದ ಬಂದಿದ್ರು ಜನ. ಒಬ್ರೋ ಇಬ್ರೋ ಆದ್ರೂನು ಅವರ ಆಸಕ್ತಿ ಎಷ್ಟು ಚೆನ್ನಾಗಿತ್ತು ಅಂದ್ರೆ ಬಂದ್ರು. ತದನಂತರ ಎಲ್ಲ ನಮ್ಮ ಡಯಾಸ್ ಮೇಲೆ ಕುಳಿತಿದ್ದಂತ ಎಲ್ಲ ಅನುಭವಸ್ಥರು, ನುರಿತ ತಜ್ಞರು ತಮ್ಮ ತಮ್ಮ ವಿಷಯಗಳ ಬಗ್ಗೆ ತುಂಬಾ ಚೆನ್ನಾಗಿ ವಿವರಿಸಿ ಹೇಳಿದ್ರು. ಎಷ್ಟು ಚೆನ್ನಾಗಿ ಕೇಳ್ತಾ ಕೂತಿದ್ರು ಜನ ಅಂದ್ರೆ, ನಾವು ಸಾಮಾನ್ಯವಾಗಿ ನೋಡ್ತೀವಿ ಎದ್ದು ಓಡಾಡೋದು ಅದು ಇದು ಎಲ್ಲ, ಆದ್ರೆ ಈ ಒಂದು ಸಭೆಯಲ್ಲಿ ಜನ ಯಾರು ಓಡಾಡಿದ್ದು ನಾವು ನೋಡಿಲ್ಲ. ಕುಳಿತವ್ರು ಕುಳಿತೇ ಇದ್ರು, ಬರೋರು ಬರ್ತಾ ಇದ್ರು ಅಷ್ಟೇ. ಅಂದ್ರೆ ಅವರು ಅಷ್ಟು ಒಂಥರ ಆಸಕ್ತಿ ಇರ್ಬೋದು, ಮಂತ್ರ ಮುಗ್ಧರನ್ನಾಗಿ ಈ ಕಾರ್ಯಕ್ರಮಗಳು ನಡೆದಿವೆ. ಯೋಗ ಇರ್ಬೋದು, ಆಕ್ಯುಪ್ರೆಷರ್ ಇರ್ಬೋದು, ಆಯುರ್ವೇದದ ಬಗ್ಗೆ ಇರ್ಬೋದು, ಸಮೂತ್ರದ ಬಗ್ಗೆ ಇರ್ಬೋದು, ಆಧ್ಯಾತ್ಮಿಕದ ಬಗ್ಗೆ ಇರ್ಬೋದು, ನಾವೇನು ಸಮಗ್ರ ಜೀವನ ಶೈಲಿ ಅಂತಿದೆ, ಆರೋಗ್ಯದ ಬಗ್ಗೆ ಇದೆ. ಆ ಬ್ಯಾನರ್ ಅಲ್ಲಿ ನಾವೇನು ಹಾಕಿದ್ವು ಅದ್ರ ಬಗ್ಗೆ ಎಲ್ಲ ಪ್ರವೀಣರು, ಎಲ್ಲ ನುರಿತ ಇವರು ಸಹ ತುಂಬಾ ಚೆನ್ನಾಗಿ ವಿವರಣೆ ಮಾಡಿ ಹೇಳಿದ್ರು. ಅದು ಜನಕ್ಕೂ ಸಹ ಮುಟ್ಟಿದೆ. ಕೊನೆಯಲ್ಲಿ ತಮ್ಮ ಅನುಭವಗಳನ್ನ ಹೇಳ್ಕೊಳ್ಳುವಾಗ, ಧ್ಯಾನ ಅಂದ್ರೆ ಇಷ್ಟು ಸುಲಭದ ರೀತಿಯಲ್ಲಿ ನಾವು ಮಾಡಬಹುದಾ ಅನ್ನೋ ಒಂದು ಕ್ಯೂರಿಯಾಸಿಟಿ ಅವರಲ್ಲಿ ಬೆಳೆದಿತ್ತು. ಈ ಒಂದು
ಜನರು ಈಗ ತಾವು ಎನ್ರೋಲು ಸಹ ಮಾಡ್ಕೊಂಡಿದ್ದಾರೆ, ಅನುಭವನು ಸಹ ಹಂಚಿಕೊಂಡಿದ್ದಾರೆ. ಇದರಿಂದ ಏನ್ ಕಂಡು ಬರ್ತಿದೆ ಅಂದ್ರೆ ಈ ಕಾರ್ಯಕ್ರಮದಿಂದ ಜನರಿಗೆ ಪ್ರಯೋಜನ ಇದೆ. ಜನರು ಭಾಗವಹಿಸುವಿಕೆಯಿಂದ ನಮಗೂ ಸಹ ಉತ್ಸಾಹ ಇದ್ದು ಬೇರೆ ಬೇರೆ ಕಡೆ ಇದನ್ನ ಹಮ್ಮಿಕೊಳ್ಬೇಕು ಅಂತ ಆಸಕ್ತಿಯೂ ಸಹ ಹೆಚ್ಚಾಗಿದೆ. ಮುಂದೆ ಇನ್ನೂ ಚೆನ್ನಾಗಿ ಯಾವ ರೀತಿ ಮಾಡಬಹುದು ಅನ್ನೋದ್ರ ಬಗ್ಗೆ ಒಂದು ಕಾರ್ಯಕ್ರಮಗಳನ್ನ ರೂಪಿಸೋದಕ್ಕೆ ಒಂದು ಯೋಚನಾ ಶಕ್ತಿಯನ್ನು ನೀಡಿದೆ. ಒಟ್ಟಿನಲ್ಲಿ ಅದ್ಭುತವಾದ ಕಾರ್ಯಕ್ರಮ ನಡೀತು. ಈಗ ಅಲ್ಲಿರೋ ಜನರು ಎಲ್ಲರೂ ನಮ್ಮ ವಾಟ್ಸಪ್ ಗ್ರೂಪ್ಗೆ ಸೇರ್ಕೊಳ್ತಾರೆ. ಇದರಲ್ಲಿ ತಮ್ಮನ್ನು ಆ ಅಭಿವೃದ್ಧಿ ಪಡಿಸ್ಕೊಳ್ಳಲು, ಬೆಳವಣಿಗೆ ಮಾಡಿಕೊಳ್ಳಲು ಇದು ಸಹಕಾರಿಯಾಗುತ್ತೆ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ ಅಂತ ನಮ್ಮ ಒಂದು ಆಶಯ ಇದೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮಗಳನ್ನ ಈಗ ಆಸಕ್ತರು ಮುಂದೆ ಬಂದಲ್ಲಿ ಖಂಡಿತ ಗುರೂಜಿಗಳ ಒಂದು ಸಂಕಲ್ಪದಿಂದ, ಅವರ ಒಂದು ಧನ ಸಹಾಯದಿಂದ ಇರ್ಬೋದು, ಅವರು ತೋರಿಸ್ತಾ ಇರುವಂತ ಉತ್ಸಾಹ ನಮ್ಮನ್ನೆಲ್ಲ ಪ್ರೇರೇಪಿಸ್ತಾ ಇರೋಂತ ಒಂದು ವಾತಾವರಣ ಇದೆ. ಇದನ್ನ ತಾವು ಮಾಡಿದಾಗ ತಮಗೂ ಸಹ ಸೇವೆಯನ್ನು ಮಾಡಿದಂತ ಒಂದು ಅವಕಾಶ ಇರ್ಬೋದು, ಆ ಒಂದು ಮನಸ್ಸಿಗೆ ತೃಪ್ತಿ ಇರ್ಬೋದು, ಅಥವಾ ನಮ್ಮ ಸೇವೆಯಿಂದ ಜನರು ಉದ್ಧಾರ ಆಗ್ತಾರಪ್ಪ ಅನ್ನೋ ಒಂದು ಆಶಾಭಾವನೆ ಇರ್ಬೋದು. ಇದು ಎಲ್ಲರಿಗೂ ಸಹಾಯ ಮಾಡಿಕೊಡುತ್ತೆ. ಆದ್ರಿಂದ ದಯವಿಟ್ಟು ಈ ಒಂದು ಕಾರ್ಯಕ್ರಮಗಳನ್ನ ಮುಂದೆ ಬೇರೆ ಕಡೆ ಹಮ್ಮಿಕೊಂಡಲ್ಲಿ ಏನೇನು ನುರಿತ ತಜ್ಞರಿದ್ರಲ್ಲ ಅವರೂ ಬರ್ತಾರೆ. ಅವ್ರ ಜೊತೆಗೆ ನಾನೂ ಸಹ ಒಬ್ಳು ತಜ್ಞಳಾಗಿ ಬರ್ತೀನಿ ಅಂತ ಹೇಳಿ ತಮ್ಗೆ ಭರವಸೆನ ಖಂಡಿತ ಕೊಡ್ತೀನಿ. ಯಾಕಂದ್ರೆ ನಾನು ಫ್ರೀ ಇದ್ದೀನಿ, ಎಲ್ಲಿ ಕರೆದ್ರು ನಾನು ಬರಕ್ಕೆ ನಾನು ಸಿದ್ಧಳಾಗಿದ್ದೀನಿ. ಏನು ಸಹಾಯ ಬೇಕೋ ಆ ಸಹಾಯ ಮಾಡಲು ಸಹ ನನಗೆ ಆಸಕ್ತಿ ಇದೆ. ನನಗೆ ಕೊಟ್ಟಿರುವಂತ ಕೆಲಸವನ್ನು, ಯಾವುದೇ ಕೆಲಸವನ್ನು ನೀಡಿದ್ರು ನಾನು ಸಮರ್ಪಕವಾಗಿ ನಿರ್ವಹಿಸ್ತೇನೋ ಅಂತ ಅನ್ನೋ ಒಂದು ನನಗೆ ಆತ್ಮವಿಶ್ವಾಸನೂ ಇದೆ. ಯಾಕಂದ್ರೆ ಇದು ನನ್ನಲ್ಲಿ ಮೂಡಿ ಬಂದಿರುವಂತ ಒಂದಿದು. ಆದ್ರಿಂದ ನಾವೆಲ್ಲರೂ ಸೇರಿ ಬೇರೆ ಬೇರೆ ಕಡೆ ಈ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳೋಣ. ದೇವರು ಎಲ್ಲರಿಗೂ ಒಂದು ಆ ಶಕ್ತಿ ಕೊಟ್ಟಿದ್ದಾನೆ. ಇದನ್ನೆಲ್ಲ ನಾವು ಸಮಾಜ ಸೇವೆಗೆ ಅಥವಾ ಒಂದು ಬಡಬಗ್ಗರಿಗೆ ಬೇಕಾಗಿರುವಂತವರಿಗೆ ಇದನ್ನ ನೀಡೋಣ ಅಂತ ಹೇಳುತ್ತಾ, ನನಗೆ ಅವಕಾಶ ಮಾಡಿಕೊಟ್ಟಂತ ಮಹಾವತಾರ್ ಫೌಂಡೇಶನ್ ಇನ್ನ ಗುರೂಜಿಗಳಿರ್ಬೋದು, ನಾಗರಾಜ್ ಗುರೂಜಿಗಳಿರ್ಬೋದು, ಬಂದಂತ ವೈದ್ಯಾಧಿಕಾರಿಗಳು, ಮತ್ತೆ ಇದೊಂಥರ ಬೇರೆ ತರ ಅನುಭವ. ನಾವೆಲ್ಲ ಎದುರೆದುರು ಬದ್ರು ಸೇರಿದಾಗ ಅದು ಗೊತ್ತಿಲ್ಲ ನನಗೆ, ಒಂದ್ ಮನೆ ವಾತಾವರಣನೇ. ಲಕ್ಷ್ಮೀ ಮೇಡಮ್ ಇರ್ಬೋದು, ರಂಗನಾಥ್ ಸರ್ ಇರ್ಬೋದು, ನಮ್ಮ ಮಹಾವತಾರ್ ಫೌಂಡೇಶನ್ ಗುರೂಜಿ ಅವರು, ಡಾಕ್ಟರ್ಸು ಎಷ್ಟು ಫ್ರೀ ಆಗಿರುತ್ತೆ. ನಮ್ಮ ಅಕ್ಕ ತಂಗಿರು ಅಂತ, ಅದ್ರೊಳಗು ನಮ್ಮ ಸುಜಾತ ಮೇಡಮ್ ಅಲ್ಲಿಂದ ಬಂದಿದ್ ನೋಡಿ ಒಬ್ರೇ ಬಂದಿದ್ದಾರೆ, ಇಷ್ಟು ದೊಡ್ಡ ಬ್ಯಾಗ್ ಜೊತೆಗೆ. ಅವರ ಒಂದು ಅಭಿಮಾನ, ಅವರು ಹೇಳ್ತೀನಿ ಪಾಪ, ಅವರು ಒಂದು ಒಳ್ಳೆ ಇದರಿಂದ ಎಲ್ಲಾರ್ಗೂ ಶಾಲು ಓದಿಸಿ, ತೆಂಗಿನಕಾಯಿ ಕೊಟ್ಟು, ಒಂದು ಹಣ್ಣು ಕೊಟ್ಟು ನಮ್ ಜೊತೆ ಇದ್ದು, 3:30 ಟ್ರೈನು ಹೋಗ್ಬೇಕು ಅಂತಾರೆ ಕೂತವ್ರೆ, 3:30 ಟ್ರೈನು ಹೋಗ್ಬೇಕು ಅಂತ ಕೂತವ್ರೆ. ನಾವೇನು ಅವಸರ ಮಾಡಿಲ್ಲ. ಅಂದ್ರೆ ಅವ್ರಿಗೆ ಅಲ್ಲಿ ಉಳ್ಕೊಳ್ಳೋಕೆ ಆಸೆ ಇತ್ತು, ಬಟ್ ವಾಪಸ್ ಹೋಗ್ಲೂ ಬೇಕಾಗಿತ್ತು. ಆಮೇಲೆ ನಮ್ಮ ಹಾವೇರಿಯಿಂದನೇನೋ ಬಂದಿದ್ದಂತ ಶಿವಶಂಕರ್ ಅವರು ತುಂಬಾ ದೂರದಿಂದ ಬಂದಿದ್ರು ಜನ. ಒಬ್ರೇ ಆದ್ರೂ ಈ ಕ್ಷೇತ್ರದಲ್ಲಿ ನಿಜವಾಗ್ಲೂ ಈ ಒಂದು ಸೇವೆನ ನಾವು ಮಾಡೋಣ, ಎದುರು ಬದ್ರು ನಾವು ಸೇರೋಣ, ತುಂಬಾ ಚೆನ್ನಾಗಿರುತ್ತೆ. ಒಂದು ಕುಟುಂಬನೇ ಆಗುತ್ತೆ. ಮಹಾವತಾರ್ ಕುಟುಂಬ ಅಂದ್ರೆ ಅದು ಜಾಸ್ತಿ ಸಂಖ್ಯೆಯಲ್ಲಿ ಹೋಗ್ಬೇಕು ಅಂತ ಆಸೆ ಇದೆ. ಆದ್ರಿಂದ ಈ ಒಂದು ಅವಕಾಶ ಮಾಡಿಕೊಟ್ಟಂತ ನನಗೆ ಮಹಾವತಾರ್ ಫೌಂಡೇಶನ್ ನ ಗುರೂಜಿರವರಿಗೆ, ನನ್ನೊಂದಿಗೆ ಸಹಕರಿಸಿದ ತಮ್ಮೆಲ್ಲರಿಗೂ ನಿಮ್ಮ ಆಶೀರ್ವಾದದೊಂದಿಗೆ ಇದು ತುಂಬಾ ಚೆನ್ನಾಗಿ ನಡೀತು ಅಂತ ಬೇರೆಯವರ ಬಾಯಿಂದ ಬಂದಾಗ ತುಂಬಾ ಸಂತೋಷ ಆಯ್ತು. ನಾನು ಇದಕ್ಕೆ ಸದಾ ಸಿದ್ಧಳಾಗಿದ್ದೇನೆ ಅಂತ ಹೇಳ್ತಾ, ನನ್ಗೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ನಾನು ಮತ್ತೊಮ್ಮೆ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್, ಲಕ್ಷ್ಮೀಕಾಂತ್ ಮೇಡಮ್. ಸೊ ತುಂಬಾ ಅದ್ಭುತವಾದ ಕೆಲಸ ಮಾಡಿದ್ರಿ. ಈ ಕಾರ್ಯಕ್ರಮಕ್ಕೋಸ್ಕರ ನಾವು ನೋಡಿದ್ವಿ, ಸ್ಟಾರ್ಟಿಂಗ್ ಇಂದ ಕೊನೆಯವರೆಗಂತೂ ನಿಮ್ಮ ಸೇವೆ ಪರಮೋತ್ತಮವಾಗಿ, ಸೊ ಒಂದು ಉನ್ನತವಾಗಿತ್ತು. ಸೊ ಪ್ರತಿಯೊಂದು ವಿಷಯದಲ್ಲಿ ಭಾಗವಹಿಸಿ, ಪ್ರತಿಯೊಂದನ್ನು ಸರಿಪಡಿಸಿ, ಏನೇನು ಬೇಕೋ ಆ ಕಾರ್ಯಕ್ರಮಕ್ಕೆ ಸೊಗಸಾಗಿ ಸುಂದರವಾಗಿ ನಡೆಯೋಕ್ಕೆ ಏನೇನು ಬೇಕಾಗಿದೆಯೋ ಎಲ್ಲ ಅಂಶಗಳನ್ನು ಒದಗಿಸಿದಂಥ, ಸೊ ಪೂರ್ಣವಾಗಿ ನೀವು ಮಾಡುವಂಥ ಕೆಲಸ ಸೊ ಪ್ರಶಂಸನೀಯ ಅಂತ ಹೇಳ್ಬೋದು. ಸೊ ಈ ರೀತಿಯಲ್ಲೇ ನಿಮ್ಮ ಸಹಕಾರ, ನಿಮ್ಮ ಹೊಂದಾಣಿಕೆ ಮತ್ತು ನಿಮ್ಮ ಇದು ಬೆಳವಣಿಗೆ, ನಿಮ್ಮ ಬೆಂಬಲ ಅನ್ನೋದು ಪ್ರತಿ ಕಾರ್ಯಕ್ರಮಕ್ಕೆ ಇರಬೇಕಂತ ಆಶೆ ಪಡ್ತೀವಿ, ಮತ್ತೆ ವಿನಂತಿ ಮಾಡ್ತೀವಿ ಮೇಡಮ್. ಥ್ಯಾಂಕ್ ಯು ಸೊ ಮಚ್. ಖಂಡಿತ ಇದೆ ಸರ್, ವಿನಂತಿ ಬೇಡಿ ಸರ್. ಎಲ್ಲರೂ ಸೇರ್ಕೊಂಡು ಮಾಡ್ತಾ ಇರೋದು. ಖಂಡಿತ ಇರ್ತೀನಿ, ನನ್ನ ಕೈಯಲ್ಲಿ ಆದಷ್ಟು ನಾನು ಮಾಡ್ತೀನಿ. ಅದ್ರ ಜೊತೆಗೆ ನಮ್ಮ ಜನಕ್ಕೆ ಏನು ಹೇಳ್ಬೇಕು ಅಂದ್ರೆ, ನಮ್ಮ ಗುಂಪಿನವರಿಗೆ ಅದ್ಭುತವಾದ ಊಟ ಇತ್ತು. ಎಲ್ಲರೂ ಹೇಳ್ತಿದ್ರು ಆ ಬದ್ನೆಕಾಯಿ ಗೊಜ್ಜು. ನಮ್ ನಾಗರಾಜ್ ಸರ್ ಇದಾರೋ ಏನೋ ಗೊತ್ತಿಲ್ಲ, ಬೈಕೊಂಡ್ರು ಪರವಾಗಿಲ್ಲ. ನಾಗರಾಜ್ ಸರ್ ಅದೆಲ್ಲ ಆ ರೀತಿ ಖಾರ ಎಲ್ಲ ತಿನ್ನಲ್ವಂತೆ, ಆದ್ರೂ ಸಹ ಅವರು ನಾನು 2 ಬದ್ನೆಕಾಯಿ ಹಾಕ್ಸ್ಕೊಂಡಮ್ಮ ಅಂದ್ರು. ಆಮೇಲೆ ನಮ್ಮ ಇವರು ನೀಲಮ್ಮ ಮೇಡಮ್ ಅವರು ಗುರುಪ್ರವೇಶ ಕರೆದಿದ್ರು. ಅವರ ಆತ್ಮೀಯತೆಯ ಅವರು, ನಾನು ಇವಳಿಗೆ ಹೇಳ್ತಿದ್ದೆ ಅಶ್ವಿನಿಗೆ, ನನ್ಗೆ ರೊಟ್ಟಿ ಬೇಕು, ತುಂಬಾ ವರ್ಷ ಆಯ್ತು ತಿಂದು, ಅವ್ರಿಗೆ ಹೇಳು ರೊಟ್ಟಿನೇ ಮಾಡಕ್ಕೆ ಅಂತ. ಪಾಪ ಅಂಗಡಿಗೆ ಹೋಗಿ ರೊಟ್ಟಿ ತಂದು
ತುಂಬಾ ಚೆನ್ನಾಗಿ. ಆಮೇಲೆ ಇಲ್ಲಿ ನಮ್ಮ ಇದ್ರಲ್ಲಿ ಕಾರ್ಯಕ್ರಮದಲ್ಲಿ ಗೋಧಿ ಹುಗ್ಗಿ ಎಲ್ಲರೂ ತುಂಬಾ ಇಷ್ಟಪಟ್ರು. ನಾನಂತೂ ತಿನ್ಲಾ ಬೇಡವಾ ಅಂದ್ಬಿಟ್ಟು 3 ಸಾರಿ ಹಾಕ್ಸ್ಕೊಂಡ್ ತಿಂದಿದ್ದೀನಿ ನಿಜವಾಗ್ಲೂ. ಜೋಳದ ರೊಟ್ಟಿನೂ ತಿಂದಿದ್ದು, ಮತ್ತೆ ಹೊಟ್ಟೆ ತುಂಬಾ ಊಟನೂ ತುಂಬಾ ಚೆನ್ನಾಗಿತ್ತು. ನಾವು ಹೋದಾಗ ಬೇರೆ ಬೇರೆ ಕಡೆ ಏನೇನೋ ಸ್ಪೆಷಲ್ ಊಟ ಇರ್ತದೋ ಅದನ್ನೆಲ್ಲ ಸವಿಯಂತ ಒಂದು ಭಾಗ್ಯನೂ ಸಿಕ್ತು ನಮ್ಗೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಸೊ ಇನ್ನೊಂದು ನಾವೆಲ್ಲರೂ ನಮ್ಮ ವೇದಿಕೆ ಪರವಾಗಿ, ನಮ್ಮೆಲ್ಲ ಮಾಸ್ಟರ್ಸ್ ಪರವಾಗಿ ನೀಲಮ್ಮ ಅವರಿಗೆ ಕೃತಜ್ಞತೆ ತಿಳಿಸ್ಬೇಕು. ಯಾಕಂದ್ರೆ ಅವ್ರು ಕೊಟ್ಟಿರುವಂತ ಅಲ್ಲಿ ನಮ್ಗೆ ಆತಿಥ್ಯ ಏನ್ ಕೊಟ್ಟಿದಾರೋ ಅವ್ರ ಮನೆ ಕರೆಸಿ ಅಲ್ಲಿ ಅವರು ನಮ್ಮ ಹೆಣ್ಮಕ್ಳಿಗೆಲ್ಲ ಸೀರೆನೂ ಕೊಟ್ರು ಸರ್. ಹೌದು ಎಲ್ಲರಿಗೂ ಒಂಥರ ಆತಿಥ್ಯ ಮಾಡಿದ್ದಾರೆ. ಅದ್ಭುತವಾದ ರೀತಿಯಲ್ಲಿ ನಮಗೂ ಸ್ವೀಕರಿಸಿದ್ದಾರೆ. ಅವ್ರ ಮನೆಗೆ ಹೋದಿ ಅಂದ್ರೆ ಬೆಳಗ್ಗೆ ಮಾಡಿರುವಂತ ಇನಾಗ್ರೇಷನ್ ಅದೇ ರೀತಿಯಲ್ಲಿ, ಅಂದ್ರೆ ನಮ್ಮ ಗುರುಗಳು ನಾಗರಾಜ ಗುರುಗಳು ಅದ್ಭುತ ರೀತಿಯಲ್ಲಿ ಅವ್ರ ಜೊತೆಗೆ ನಾವೆಲ್ಲರೂ ಭಾಗವಹಿಸಿ ಒಂದು ಅಗ್ನಿಹೋತ್ರ ಮಾಡಿ ಪ್ರಾರಂಭಿಸಿದ್ವಿ. ಅದು ತುಂಬಾ ಆನಂದವಾಯ್ತು. ಸೊ ಆ ರೀತಿಯಲ್ಲಿ ಪ್ರತಿಯೊಬ್ಬರು ಈ ರೀತಿಯಲ್ಲೇ ಮಾಡ್ಕೋಬೇಕು. ಅಂದ್ರೆ ಒಂಥರ ಅಗ್ನಿಹೋತ್ರ ಮತ್ತೆ ಧ್ಯಾನ, ಈ ಎರಡದಿಂದ ಅವರ ಮನೆ ಒಂಥರ ಇನಾಗ್ರೇಷನ್ ಆಯಿತು ಉತ್ತಮವಾದ ರೀತಿಯಲ್ಲಿ. ಮತ್ತೆ ಅವರು ಕೊಟ್ಟಿರುವಂಥ ಸಾಯಂಕಾಲ ವೇಳೆ ಅಂದ್ರೆ ರಾತ್ರಿ ವೇಳೆ ಅವ್ರು ಕೊಟ್ಟಿರುವಂಥ ಭೋಜನ ತುಂಬಾ ಅದ್ಭುತವಾಗಿತ್ತು. ಸೊ ಅದನ್ನು ನಾವೆಲ್ಲರೂ ತುಂಬಾ ಟೇಸ್ಟ್ ಆಗಿತ್ತು, ನಾವೆಲ್ಲ ಅನುಭವಿಸಿದ್ವಿ, ಸಂತೋಷ ಪಟ್ಟಿದ್ವಿ. ಸೊ ಈ ರೀತಿಯಲ್ಲಿ ಪ್ರತಿಯೊಂದು ಚೆನ್ನಾಗಾಗಿದೆ. ರೈಟ್. ಸೊ ನಾವೀಗ ಮಾಸ್ಟರ್ಸ್ನು ಕೇಳ್ಕೊಂಡು ಹೋಗೋಣ. ಇನ್ ಸ್ವಲ್ಪ ಮಾಸ್ಟರ್ಸ್ ಶಿವಕುಮಾರ್ ಅವರ ಮಾತಾಡಿ. ಅವ್ರು ನೀಡಿದಂತ ಊಟ ನಾವು ಏನು ತಿಂತಾ ಇದ್ವೋ ಅದಕ್ಕಿಂತ ಹೆಚ್ಚಾಗಿ ತಿಂದ್ವು. ಅವ್ರು ಒಬ್ರಿಗೊಬ್ರು ಮಾತಾಡ್ಕೊಂಡು ಸವಿತಾ ಅದರನ್ನ ರಿಲೀಶ್ ಮಾಡ್ತಾ, ನಿಜವಾಗ್ಲೂ ಏನ್ ಹೇಳ್ತೀವಿ ನಾವು, ಗುಂಪಿನಲ್ಲಿ ಊಟ ಮಾಡಿದಾಗ ತೃಪ್ತಿಯಾಗಿ ತಿಂತೀವಿ, ಅದನ್ನ ರಿಲೀಶ್ ಮಾಡ್ತೀವಿ. ಅದು ನಾವು ತಿನ್ನುವಾಗ ಬೇಕಾಗಿರುವಂತ ಒಂದು ವಿಧಾನ. ಸೊ ಇದನ್ನ ತಾವು ಅನುಭವಿಸೋದು. ಮತ್ತೆ ನಮ್ ಕೃಷ್ಣಮೂರ್ತಿ ಸರ್ ಅವ್ರು ಹೇಳ್ತಿದ್ರು ನಮ್ ಸಂಪ್ರದಾಯಗಳನ್ನ ನಾವು ಉಳಿಸ್ಕೊಂಡು ಹೋಗ್ಬೇಕು ಅಂತೇಳಿ. ಅವರು ಅರಶಿನ ಕುಂಕುಮ ಕೊಟ್ಟು ಹಚ್ಚಿ, ಮತ್ತೆ ಅವರು ವಸ್ತ್ರದಾನ, ಅವರ ದಾನ ಅಂತ ಅನ್ಕೊಳ್ಳೋಣ, ಅದು ಒಂದು ಸಂಪ್ರದಾಯ. ಇದೆಲ್ಲ ತುಂಬಾ ಹಿಡಿಸು ಸರ್. ನಮ್ಮ ನೀಲಮ್ಮ ಅವ್ರಿಗೂ ಒಂದು ಥ್ಯಾಂಕ್ಸ್. ಥ್ಯಾಂಕ್ ಯು ನೀಲಮ್ಮ ಅವರೇ, ಥ್ಯಾಂಕ್ ಯು ನೀಲಮ್ಮ ಅವರೇ. ಸೊ ಅವರು ಈವನ್ ಮಾತರ್ ಫೌಂಡೇಶನ್ಗೆ ಸ್ವಲ್ಪ ಡೊನೇಷನ್ ನೀಡಿದರು. ಮತ್ತೆ ಅದ್ಭುತ ರೀತಿಯಲ್ಲಿ ಅವ್ರ ಸಹಕಾರ ತುಂಬಾ ಚೆನ್ನಾಗಿತ್ತು, ಅದ್ಭುತವಾದ ರೀತಿಯಲ್ಲಿ ಇತ್ತು. ಸೊ ಅವ್ರಿಗೆ ಮತ್ತೆ ಕೃತಜ್ಞತೆ ಅಭಿನಂದನೆ ತಿಳಿಸೋಣ ಈ ವೇದಿಕೆಯಿಂದ. ಆಮೇಲೆ ನಾವು ಈಗಾಗಲೇ ಅನ್ಕೊಂಡಿದ್ವಿ. ಸೊ ನೀವು ಹೇಳ್ತಾ ಇರೋಂಥ ಈ ಸಾಮೂಹಿಕ ಭೋಜನ, ಈ ಸಾಮೂಹಿಕ ಧ್ಯಾನಗಳು, ಸೊ ನಾವು ನಮ್ಮ ಗುರುಗಳು ಇರುವಾಗಲೂ ನಮ್ಮ ಪ್ರತಿಯೊಂದು ಮನೆಗೆ ಧ್ಯಾನ, ಈ ರೀತಿ ಒಂದು ಮನೆಯಲ್ಲಿ ಗುಂಪು ಸೇರ್ಕೊಂಡೋದು, ಆ ಸುತ್ತಮುತ್ತ ಎಲ್ಲಾನು ಇನ್ವೈಟ್ ಮಾಡೋದು, ಅವ್ರಿಗೆ ಧ್ಯಾನ ಹೇಳ್ಕೊಡೋದು, ಒಂಥರ ಸಾಮೂಹಿಕ ಧ್ಯಾನ ಭೋಜನ ಎರಡು ಮಾಡಿಕೊಂಡು ಈ ರೀತಿಯಲ್ಲಿ ನಾವು ಸಂಭ್ರಮ ಮಾಡ್ಕೋಬಹುದು. ಇನ್ನು ಮುಂದಿನ ದಿವಸದಲ್ಲಿ ನಾವು ಆ ಪ್ಲಾನವನ್ನು ಮಾಡ್ಕೊಳ್ಳೋಣ ಖಂಡಿತವಾಗಿ. ಶಿವಕುಮಾರ್ ಮಾತಾಡಿ ಶಾರ್ಟ್ ಆಗಿ, ಎಲ್ಲರೂ ಒಂದೊಂದು ಎರಡು ನಿಮಿಷ. ಆನಂದ ಕೋಟಿ ನಮಸ್ಕಾರ ಗುರುಜಿಯವರೇ. ರಾಯಚೂರಿನಲ್ಲಿ ಬಹಳ ಅದ್ಭುತ ಕಾರ್ಯಕ್ರಮ ಆಯ್ತು. ಯಾಕಂದ್ರೆ ನಾನು ಸಾಕಷ್ಟು ಕಡೆ ಬಹಳ ತಿರುಗಾಡಿದ್ನಿ. ಯಾಕಂದ್ರೆ ಎಷ್ಟು ಅದ್ಭುತ ಜ್ಞಾನ ಇದೇ ಮಹಾವತಾರ ಫೌಂಡೇಶನ್ ಅವ್ರಿಗೆ ಕೊಡಕ್ ಸಾಧ್ಯ, ಬೇರೆಯವ್ರಿಗೆ ಕೊಡಕ್ ಸಾಧ್ಯ ಇಲ್ಲ ಅಂತ ನನಗೆ ಅನಿಸ್ತದೆ. ಯಾಕಂದ್ರೆ ಬೇರೆ ತಳಿ ಕ್ವಶನ್ ಮಾಡಕ್ ಹೋದ್ರೆ ಬೇರೆ ಗುರುಗಳು ಸ್ವಲ್ಪ ಮುಚ್ಕೊಂಡಿರೋಪ್ಪ ಅಂತ ಹೇಳ್ತಾರೆ. ನಿಮ್ ಮಹಾವತಾರ ಫೌಂಡೇಶನ್ ಅಲ್ಲಿ ಏನ್ ಕ್ವಶನ್ ಕೇಳಿದ್ರು ಅದಕ್ಕ ಆನ್ಸರ್ ಕೊಡ್ತೀರಾ ಅಂತೇಳಿ ನಾನು ಅನಿಸಿಕೆ ಇದೆ ಗುರುಜಿಯವ್ರೆ. ಖಂಡಿತ ರೈಟ್. ಸೊ ಈ ಒಂದು ಸಂದರ್ಭದಲ್ಲಿ ಸಣ್ಣೇಗೌಡ್ರು ಇದ್ದೀರಾ? ಸಣ್ಣೇಗೌಡ್ರ ಒಂದು ಇದು ಮಾಡಿದ್ರಲ್ಲ, ಸ್ವಾಗತ ಮಾಡೋದಿರೋದು, ಕಾರ್ಯಕ್ರಮ ನಿರೂಪಣೆ ನಿಜವಾಗ್ಲೂ ಅದ್ಭುತವಾಗಿತ್ತು. ಯಾಕಂದ್ರೆ ಒಬ್ರೇ ಎಲ್ಲಾ ರೋಲು ಮಾಡಕ್ಕಾಗಲ್ಲ. ಅವ್ರವ್ರ ರೋಲ್ ನ ಇಲ್ಲಿ ಏನು ಇತ್ತು ಅವ್ರವ್ರು ತುಂಬಾ ಚೆನ್ನಾಗಿ ನಿರ್ವಹಿಸಿದ್ರು. ಆದ್ರಿಂದ ಸಣ್ಣೇಗೌಡ್ರಿಗೂ ಸಹ ಥ್ಯಾಂಕ್ ಯು. ತಮ್ಮ ಸೇವೆ ಇದೇ ರೀತಿ ಮುಂದಿನ ಕಾರ್ಯಕ್ರಮಗಳಲ್ಲೂ ಸಹ ವಿಸ್ತರಿಸಲಿ ಅಂತ ನಾನು ಪ್ರಾರ್ಥಿಸುತ್ತೇನೆ. ರೈಟ್. ಸಣ್ಣೇಗೌಡ್ರ ಅವರ ನಿರೂಪಣೆ ಅಂತೂ ತುಂಬಾ ಅದ್ಭುತವಾಗಿತ್ತು. ಅದೇ ರೀತಿಯಲ್ಲಿ ನಮ್ಮ ಅಶ್ವಿನಿ ಮೇಡಮ್ ಅವರು ತುಂಬಾ ಸಹಕಾರ ನೀಡಿದರು. ಈ ರೀತಿಯಲ್ಲಿ ಲಕ್ಷ್ಮೀಕಾಂತ ಮೇಡಮ್, ಅಶ್ವಿನಿ ಮೇಡಮ್, ಲಕ್ಷ್ಮಿ ಮೇಡಮ್ ಮತ್ತೆ ಎಲ್ಲರೂ ಅದ್ಭುತ ರೀತಿಯಲ್ಲಿ ಈ ಕಾರ್ಯಕ್ರಮ ನಿರ್ವಹಣಕ್ಕೆ ತುಂಬಾ ಸಹಾಯ ಮಾಡಿದ್ದಾರೆ. ಎಲ್ಲರೂ ಮತ್ತೊಂದ್ಸರಿ ಈ ವೇದಿಕೆಯಿಂದ ಅಭಿನಂದನೆಗಳು ಮತ್ತೆ ಕೃತಜ್ಞತೆ ತಿಳಿಸ್ತಾ ಇದ್ದೀವಿ. ಈಗ ನಮ್ಮ ನಾಗರಾಜ ಗುರುಗಳು ಸ್ವಲ್ಪ ಅವರ ಅನಿಸಿಕೆ ಕೊಟ್ಟಿದ ಮೇಲೆ ಆಮೇಲೆ ಕಾರ್ಯಕ್ರಮ ಮತ್ತೆ ಶುರು ಮಾಡ್ಕೊಳ್ಳೋಣ. ರಾಯಚೂರಿನ ಎಲ್ಲ ನಾಗರಿಕ ಬಂಧುಗಳಿಗೆ ಮತ್ತು ಧ್ಯಾನ ಬಂಧುಗಳಿಗೆ, ಆಧ್ಯಾತ್ಮ ಬಂಧುಗಳಿಗೆ
ನಿಜವಾಗಿಯೂ ಹೃತ್ಪೂರ್ವಕ ಪ್ರಣಾಮಗಳು. ಮತ್ತೆ ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದಂತಹ ನಮ್ಮ ಲಕ್ಷ್ಮೀಕಾಂತಮ್ನವರಿಗೆ ಡಬಲ್, ಎಲ್ರು ಏನ್ ಕೊಡ್ತಾ ಇದೀವಿ ಅದಕ್ಕಿಂತ ಡಬಲ್ ಪ್ರಣಾಮಗಳನ್ನ ಸಲ್ಲಿಸ್ತಾ ಇದ್ದೀನಿ. ಯಾಕೆಂತ ಹೇಳಿದ್ರೆ ಅವರು ಸರ್ವಿಸ್ ಅನ್ನ ಮುಗಿಸಿ 5 ವರ್ಷಗಳಾಗಿದ್ರು ಕೂಡ ಸ್ಥಳ ಬಿಟ್ಟು ಬೆಂಗಳೂರಿನಲ್ಲಿ ಇದ್ಕೊಂಡು ರಿಮೋಟ್ ಕಂಟ್ರೋಲ್ ತರಹ ಕೆಲಸ ಮಾಡಿ ಅಲ್ಲಿ ಅಷ್ಟೊಂದು ಸುವ್ಯವಸ್ಥಿತವಾಗಿ, ಅದರಲ್ಲೂ ಮುಸ್ಲಿಂ ಬಾಂಧವರನ್ನ ಸೇರಿಸ್ಕೊಂಡು ಅವ್ರ ಕಡೆಯಿಂದ ಇಷ್ಟು ಕೆಲಸವನ್ನ ಮಾಡಿಸೋದು ಅಂತಂದ್ರೆ ಅಷ್ಟು ಸರಳವಾದಂತದ್ದಲ್ಲ. ಹಾಗಾಗಿ ಅತ್ಯಂತ ಉನ್ನತ ಮಟ್ಟದಲ್ಲಿ ಕಾರ್ಯಕ್ರಮ ನಡೆಯಿತು. ನನಗೆ ಇತ್ತಿಂದ ಹೋಗ್ಬೇಕಾದ್ರೆ ಏನಪ್ಪಾ ಆಯುರ್ವೇದ ಡಾಕ್ಟರ್ಗಳು ಮಿಸ್ ಆದ್ರು, ಮತ್ತೆ ಕೆಲವು ಸಂಪನ್ಮೂಲ ವ್ಯಕ್ತಿಗಳೇ ಈಗ ಇದ್ದಕ್ಕಿದ್ದಾಗೆ ಕೈ ಕೊಟ್ಬಿಟ್ರು, ಹೆಂಗ್ ಮಾಡೋದು ಏನು ಅಂತ ಸ್ವಲ್ಪ ವಿಚಾರ ಮಾಡ್ತಾ ಇದ್ದೆ. ವಿಚಾರ ಮಾಡ್ತಾ ಆ ಸ್ಪಾಟ್ಗೆ ಹೋದ ತಕ್ಷಣ ಹಿಂಗ್ ಮಾಡ್ಕೊಂಡು ಹಿಂಗ್ ಸರಿ ಹೋಗುತ್ತೆ ಅಂತೇಳಿ ಆ ಸ್ಪಾಟ್ ಅಲ್ಲೇ ನಾವು ಅದನ್ನ ತಾವು ಮತ್ತೆ ನಾವು ಕೂತ್ಕೊಂಡು ಅದನ್ನ ಚರ್ಚೆ ಮಾಡಿ ಅದನ್ನ ಸರಿಪಡಿಸ್ಕೊಂಡು ಹೇಗ್ ಮಾಡ್ಬೇಕು ಅದ್ರಂತೆ ನಡೆಯಿತು. ಬಹಳ ಯಶಸ್ವಿಯಾಗಿ ನಡೆಯಿತು. ಊಟೋಪಚಾರ ಬಿಡಿ, ಅದು ಅಭೂತಪೂರ್ವ, ಅದ್ರ ಬಗ್ಗೆ ಮಾತಾಡೋ ಹಾಗೆ ಇಲ್ಲ. 80 ರೂಪಾಯಿಗೆ ಅಂತ ಊಟ ಕೊಡ್ತಾರೆ ಅಂತ ನಾನು ನಿರೀಕ್ಷೆ ಮಾಡೋಕ್ ಸಾಧ್ಯವೇ ಇಲ್ಲ. ಅಂತ ಊಟ ನೀಡಿದ್ರು. ಮತ್ತು ಕಾರ್ಯಕ್ರಮದಲ್ಲಿ ಪ್ರಾರಂಭದಲ್ಲಿ ಸ್ವಲ್ಪ ಸಂಖ್ಯೆ ಕಮ್ಮಿ ಇದ್ರೂನು ಆಮೇಲೆ ಸಂಖ್ಯೆ ತುಂಬಾ ಚೆನ್ನಾಗಿ ಸೇರ್ಕೊಂಡವರು ತುಂಬಾ ಯಶಸ್ವಿಯಾಗಿ ಪೂರ್ಣ ಪಾಲ್ಗೊಂಡ್ರು. ಅದು ಬಹಳ ಮುಖ್ಯ. ಆದ್ರಿಂದ ಇಂಥ ಕಾರ್ಯಕ್ರಮಗಳು ಈ ರೀತಿ ಬೆಂಗಳೂರಿನ ಹೊರ ವಲಯಗಳಲ್ಲಿ, ಬೆಂಗಳೂರಿನ ಬಿಟ್ಟು ಬೇರೆ ಬೇರೆ ನಮ್ಮ ಏನು ಧ್ಯಾನ ಬಂಧುಗಳು ಇದ್ದೀರಿ, ತಾವೆಲ್ಲರೂ ನಿಮ್ಮ ಗ್ರಾಮಗಳಲ್ಲಿ ನಿಮ್ಮ ಸ್ಥಳಗಳಲ್ಲಿ ಈ ಕಾರ್ಯಕ್ರಮವನ್ನ ಸೇವೆ ಮಾಡಿಸೋದಿಕ್ಕೆ ಎಲ್ಲರಲ್ಲೂ ಒಂದು ಪ್ರೇರಣೆ ಆಗಿದ್ದು. ಪ್ರಯತ್ನ ಮಾಡಿ ಲಕ್ಷ್ಮೀಕಾಂತಮ್ನವ್ರ ತರಹ ಇನ್ನ ಮಿಕ್ಕ ವಾಲಂಟಿಯರ್ಸ್ ಈ ರೀತಿ ನಮ್ಮಲ್ಲಿ ಆಗ್ಬೇಕು. ಆವಾಗ ನಮ್ಮ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಿರ್ವಿಘ್ನವಾಗಿ ನೆರವೇರೋದಕ್ಕೆ ಸಾಧ್ಯ. ಅದರಿಂದ ಬಹಳ ಚೆನ್ನಾಗಿ ನಡೀತು. ಅದ್ರ ಬಗ್ಗೆ ಎರಡು ಮಾತಾಡೋ ಹಾಗೆ ಇಲ್ಲ. ಬಹಳ ಖುಷಿ ಆಯ್ತು ನನಗಂತ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಸೊ ನಾಗರಾಜ್ ಸರ್ ಅವರು ನಿಮ್ಗೆಲ್ಲರಿಗೂ ಗೊತ್ತು, ಅವರ ಭಾಷಣ ಹೇಗಿರ್ತದೋ ಮತ್ತೆ ಅವರ ಅಭ್ಯಾಸಗಳು ಏನಿರ್ತದೆ ಅಂತ ನಾವೆಲ್ಲರೂ ಸುಪರಿಚಯ. ಸೊ ಅದೇ ರೀತಿಯಲ್ಲಿ ಅದ್ಭುತ ರೀತಿಯಲ್ಲಿ ಇತ್ತು. ಎಲ್ಲರೂ ತುಂಬಾ ಅನುಭವ ಪಟ್ಟಿದ್ದಾರೆ ಈ ಕಾರ್ಯಕ್ರಮದಲ್ಲಿ. ಸೊ ಯೋಗ ಚಿಕಿತ್ಸೆಗಳು ಮಾಡಿರುವಂಥದ್ದು ಅದನ್ನು ಅಷ್ಟೇ, ಹಲವಾರು ಯೋಗ ಚಿಕಿತ್ಸೆಗಳು ಅವರು ಡೈರೆಕ್ಟ್ ಆಗಿ ನೀಡಿದರು, ಪ್ರಾಕ್ಟೀಸು ಮಾಡಿಸಿದ್ರು. ಇದೆಲ್ಲ ತುಂಬಾ ಉಪಯೋಗ. ಇವೆಲ್ಲ ವಿಡಿಯೋಗಳು ಬರುತ್ತೆ, ಎಲ್ಲರೂ ಎಲ್ಲರ ಜೊತೆಗೆ ಹಂಚ್ಕೊಳ್ಳಿ ದಯವಿಟ್ಟು. ಈಗ ಅಶ್ವಿನಿ ಮೇಡಮ್, ನಿಮ್ಮ ಅನಿಸಿಕೆ. ನಮಸ್ತೆ ಗುರುಜಿ, ನಮಸ್ತೆ ಆಲ್ ಮಾಸ್ಟರ್ಸ್. ಈಗಾಗ್ಲೇ ಎಲ್ಲಾ ಮಾಸ್ಟರ್ಸು ಶೇರ್ ಮಾಡಿದ್ದಾರೆ. ನಾನು ಸ್ವಲ್ಪ ಶೇರ್ ಮಾಡೋದಾದ್ರೆ, ಟ್ರೈನ್ ಜರ್ನಿ ಅಲ್ಲಿಂದ ಸ್ಟಾರ್ಟ್ ಆಗಿ ನಾವು ಏನ್ ಹೊರಟ್ವಿ, ಅದರಲ್ಲೂ ಗುರೂಜಿ ಜೊತೆ, ನಮ್ಮ ಲಕ್ಷ್ಮೀ ರಂಗನಾಥ್ ಗುರೂಜಿ ಮತ್ತೆ ತಜ್ಞರು ಅವ್ರ ಜೊತೆ ಹೋದಂತಹ ಒಂದು ಅನುಭವ, ಲಕ್ಷ್ಮೀಕಾಂತಮ್ಮ ಮೇಡಮ್ ಅವ್ರ ಜೊತೆ ಹೋಗಿ ಅಲ್ಲಿ ಅವರಿಂದ ಒಂದು ಶಕ್ತಿ ಪಡೆದೋ ಹಾಗಾಯ್ತು. ಹಾಗೆ ನೀಲಮ್ಮ ಮೇಡಮ್ ಮತ್ತೆ ಮೆಹಬೂಬ್ ಸರ್, ನೀಲಮ್ಮ ಅವ್ರಿಗೂ ಕೂಡ ತುಂಬಾ ಧನ್ಯವಾದಗಳು. ಮತ್ತೆ ನಮ್ಮ ಲಕ್ಷ್ಮೀಕಾಂತಮ್ಮ ಮೇಡಮ್ ಅವರ ಎನರ್ಜಿ ಹೇಳೋದಕ್ಕೆ ನಿಜವಾಗ್ಲೂ ಪದಗಳೇ ಸಾಲದು. ಹಾಗೆ ಅಲ್ಲಿ ಆ ರಾಯಚೂರಿನ ಭಾಗದಲ್ಲಿ ಮೆಹಬೂಬ್ ಸರ್ ಇದ್ರು, ಅವ್ರಿಗೂ ಸಹ ಧನ್ಯವಾದಗಳು. ಯಾಕೆಂದ್ರೆ ಅವರ ಒಂದು ಸಹಕಾರ ತುಂಬಾ ಚೆನ್ನಾಗಿತ್ತು. ದೂರದಲ್ಲಿ ಇತ್ಕೊಂಡೇ ಅವರು ಕೊಟ್ಟಂತಹ ಸಹಕಾರ, ಎಲ್ಲಾ ಪ್ರಚಾರ ಕಾರ್ಯಗಳು, ಇದರಿಂದ ಈ ಒಂದು ಸಮಗ್ರ ಸ್ವಾಸ್ಥ್ಯ ಹಬ್ಬ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಕ್ಸಸ್ ಆಗೋದಕ್ಕೆ ಕಾರಣ ಆಯ್ತು ಅಂತ ಹೇಳ್ಬೋದು. ಹಾಗೆ ಎಲ್ಲಾ ತಜ್ಞರಿಗೂ ಹಾಗೂ ಎಲ್ಲಾ ಮಾಸ್ಟರ್ಸ್ಗೂ, ಅಲ್ಲಿ ಬಂದಂತಹ ಸುಮಾರು ದೂರದ ಊರುಗಳಿಂದ ಬಂದಿದ್ರು, ಖುಷಿಯಾಗಿ ಆ ಹಬ್ಬನ ಆಚರಿಸ್ಕೊಂಡು ಎಲ್ಲರ ಒಡಗೂಡಿ, ಅದರಲ್ಲೂ ಸುಜಾತ ಕಲ್ಲೂರ್ಕರ್ ಮೇಡಮ್ ಅಂತೂ ಅಷ್ಟು ದೂರ ಬಂದಿದ್ದಾರೆ. ನಮಗಂತೂ ಆಶ್ಚರ್ಯ ಆಯ್ತು. ದೂರದಿಂದ ಬರೋದಲ್ದಲೆ ಅವರು ದೊಡ್ಡ ಬ್ಯಾಗಿನ ಜೊತೆಯೊಂದಿಗೆ ಬಂದಿದ್ರು. ಯಾಕೆ ಅಂತಂದ್ರೆ ಎಲ್ಲರಿಗೂ ಒಂದು ಸನ್ಮಾನದ ಒಂದು ಕಾರ್ಯಕ್ರಮ ಮಾಡೋದಾಗ್ಲಿ, ಅವ್ರದ್ದು ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ ಅವರ ಒಂದು ಡೆಡಿಕೇಶನ್. ಹಾಗೆ ವಿಶೇಷವಾಗಿ ಕೊನೆಯದಾಗಿ ನಿಮ್ಮೆಲ್ಲರ ಈ ಕಾರ್ಯಕ್ರಮಕ್ಕೆ ಒಂದು ಅನುವು ಮಾಡಿಕೊಟ್ಟಂತಹ ನಮ್ಮ ಲಕ್ಷ್ಮೀ ರಂಗನಾಥ್ ಗುರುಗಳಿಗೆ ನಾವು ನಿಜವಾಗ್ಲೂ ಸಾಷ್ಟಾಂಗ ನಮಸ್ಕಾರ ಸಲ್ಲಿಸ್ತೀನಿ. ಯಾಕೆಂದ್ರೆ
ನಾನು ಹತ್ತಿರದಲ್ಲಿ ಇದ್ಕೊಂಡು ಅವರ ಜೊತೆಲಿ ಇದ್ಕೊಂಡು ಸೂಕ್ಷ್ಮವಾಗಿ ಗಮನಿಸಿದಾಗ ಎಷ್ಟು ಒಂದು ಡೆಡಿಕೇಶನ್ ನಮ್ಮೆಲ್ಲರಿಗಾಗಿ ಅವರ ಒಂದು ಖರ್ಚು ವೆಚ್ಚಗಳಾಗಿರಬಹುದು, ನಮ್ಮನ್ನ ನೋಡ್ಕೊಂಡ ರೀತಿ, ಅವರ ಒಂದು ಹಾವಭಾವ ಎಲ್ಲಾನು ನೋಡ್ತಿದ್ರೆ ನಿಜವಾಗ್ಲೂ ಆ ಪರಮಾತ್ಮನ ಸಾಕ್ಷಾತ್ ಸ್ವರೂಪ ಅಂತಾನು ಹೇಳೋದಕ್ಕೆ ಇಷ್ಟಪಡ್ತೀನಿ, ಹೇಳಲೇಬೇಕು ಕೂಡ. ಹಾಗೆ ಅವ್ರಿಗೂ ಕೂಡ ಸಾಷ್ಟಾಂಗ ನಮನಗಳು. ಅದ್ರಲ್ಲೂ ಇನ್ನೊಂದು ಮುಖ್ಯವಾದ ವಿಚಾರ, ನಮ್ಮ ನಿಮ್ಮೆಲ್ಲರ ಯೋಗ ಗುರುಗಳು ಶ್ರೀ ನಾಗರಾಜ್ ಗುರುಜಿ ಅವರ ಒಂದು ಆಕ್ಟಿವ್ ಏನ್ ಚಟುವಟಿಕೆ ಅಂತಾರೆ ಅದನ್ನ ಬಣ್ಣಿಸಲು ಅಸಾಧ್ಯ. ಆ ವೇದಿಕೆ ಎಲ್ಲ ಅವ್ರದೇ ಆಗಿತ್ತು, ಎಲ್ಲಾನು ತನ್ನತ್ತ ಸೆಳೆದುಕೊಂಡು ಅವರ ಮಾತು ಮತ್ತೆ ಎಲ್ರಿಗೂ ಒಂದು ಭಾಷಣ, ಎಲ್ಲಾರು ಬಂದು ಕಿಕ್ಕಿರಿದು ನಿಂತಿದ್ರು ನಮ್ಮ ಗುರೂಜಿ ಹತ್ರ. ಅಷ್ಟು ಭಾಷಣಕಾರರು. ಅವರ ಒಂದು 18 ವರ್ಷದ ಹುಡುಗ ಅಂತಾನೆ ಹೇಳ್ತೀನಿ, ಹೇಳ್ಬೇಕು, ಸತ್ಸತಿಗೂನು 18 ವರ್ಷದ ಹುಡುಗ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ, ಅವ್ರ ಏನಾದ್ರೂ ತಿಳ್ಕೊಳ್ಳಿ. ಹಾಗೆ ಮಾಸ್ಟರ್ಸ್ ತುಂಬಾ ಅದ್ಭುತವಾಗಿತ್ತು. ಈ ತರದ ಹಬ್ಬ ಪದೇ ಪದೇ ಮಾಡ್ತಾ ಇದ್ರೆ ಈ ಈ ಮಹಾವತಾರ್ ಫೌಂಡೇಶನ್ ಆನ್ಲೈನ್ ನಲ್ಲಿ ಏನು ಹೆಚ್ಚಿಗೆ ಜ್ಞಾನ ಪಡಿತಾ ಇದೀವಿ, ಬರೀ ಧ್ಯಾನ ಅಲ್ಲ, ಜ್ಞಾನ ಅಲ್ಲ, ಸಮಗ್ರ ಜೀವನ ಶೈಲಿ ಏನೇನಿದೆಯೋ ಜ್ಞಾನ, ಅದನ್ನೆಲ್ಲ ಈ ಆಫ್ಲೈನ್ ಕಾರ್ಯಕ್ರಮ ಮಾಡಿದಾಗ ಹೆಚ್ಚಿಗೆ ಜನಕ್ಕೆ ರೀಚ್ ಮಾಡಿ ಎಲ್ರು ಜ್ಞಾನವಂತರಾಗಿ, ಧ್ಯಾನಿಗಳಾಗಿ, ಯೋಗಿಗಳಾಗಿ ಮಾರ್ಪಾಡು ಮಾಡುವಂತಹ ಅವಕಾಶ ಇದರಲ್ಲಿ ಹೆಚ್ಚಾಗಿರೋದ್ರಿಂದ ಮಾಸ್ಟರ್ಸ್ ಎಲ್ಲರೂ ಕೂಡ ಇದನ್ನೆಲ್ಲ ನಾವು ಕೇಳ್ತಾ ಇದೀವಿ, ಆಚರಣೆಗೆ ತರ್ತಾ ಇದೀವಿ. ಇನ್ನು ಮೇಲೆ ಇದನ್ನ ಹೆಚ್ಚಿನದಾಗಿ ನಾವೆಲ್ಲರೂ ಬೆಳೆಸ್ಬೇಕು ಅನ್ನುವಂಥದ್ನ ಹೇಳ್ತಾ ನನ್ನ ಮಾತನ್ನ ಪೂರ್ಣಗೊಳಿಸ್ತೀನಿ. ಧನ್ಯವಾದಗಳು ಗುರುಜಿ. ಥ್ಯಾಂಕ್ ಯು ಸೋ ಮಚ್. ಸೊ ಅಶ್ವಿನಿ ಮೇಡಮ್, ನಿಮ್ಗೆ ಗೊತ್ತು, ಎಲ್ಲ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಅದೇ ರೀತಿಯಲ್ಲಿ ತುಂಬಾ ಆಕ್ಟಿವ್ ಆಗಿ ಪಾಲ್ಗೊಳ್ತಾರೆ, ಮತ್ತೆ ಕಾರ್ಯಕ್ರಮ ಮಾಡುವಾಗಲೂ ತುಂಬಾ ಸಹಕಾರ ನೀಡುತ್ತಾರೆ. ಅವ್ರಿಗಿರುವಂಥ ಅನುಭವ ಮತ್ತೆ ಅವರು ಏನೇನು ವಿಷಯಗಳಿದೆಯೋ ಎಲ್ಲ ಅರ್ಥ ಮಾಡಿಕೊಂಡು ಕಾರ್ಯಕ್ರಮಕ್ಕೆ ಏನು ಬೇಕೋ ಅದೆಲ್ಲ ಅವರು ಸಹಕಾರ ನೀಡ್ತಾ ಇರ್ತಾರೆ. ಪ್ರತಿ ಕಾರ್ಯಕ್ರಮದಲ್ಲಿ ಯಶಸ್ವಿಯಾಗಿ, ಪ್ರತಿ ಕಾರ್ಯಕ್ರಮದಲ್ಲಿ ನಿಷ್ಠವಾಗಿ ಪಾಲ್ಗೊಳ್ತಾರೆ. ಅದು ತುಂಬಾ ವಿಶೇಷವಾದ ವಿಷಯ ಅದು. ಸೊ ನಾವೀಗ ಮಾಸ್ಟರ್ಸು ತುಂಬಾ ಇದ್ದಾರೆ ಇಲ್ಲಿ ಈ ವೇದಿಕೆಯಲ್ಲಿ. ಆದರೆ ಸೊ ನಾವೆಲ್ಲರೂ ಗೊತ್ತು, ಜ್ಞಾನ ಅನ್ನೋದು ಪಡಿತಾ ಇದೀವಿ ಮತ್ತೆ ಸೇವೆ ಮಾಡ್ಬೇಕಂತ. ಬಟ್ ಸೇವೆ ಮಾಡೋಕ್ಕೆ ಎಷ್ಟು ಜನ ಮುಂದಕ್ಕೆ ಬರ್ತಾ ಇದ್ದಾರೆ ಅದು ನೋಡ್ಕೋಬೇಕು ನಾವು. ಸೊ ಆ ಸೇವೆ ಅನ್ನೋದು ಪರಿಪೂರ್ಣವಾಗಿ ಮಾಡೋಂಥ ಮೊದಲನೇ ಲೈನಲ್ಲಿ ಅಶ್ವಿನಿ ಮೇಡಮ್ ಅಲ್ಲಿ ಇದ್ದಾರೆ. ಓಕೆ, ಸೊ ಅದಕ್ಕೂ ನಾವೆಲ್ಲರೂ ಅವ್ರಿಗೆ ಅಭಿನಂದನೆಗಳು ಮತ್ತೆ ನಮ್ಮ ಕೃತಜ್ಞತೆಗಳು ತಿಳಿಸ್ಬೇಕಂತ ಈ ಸನ್ನಿವೇಶ ಇದು. ಯಾಕಂದ್ರೆ ಸೇವೆ ಮಾಡ್ಬೇಕಂತ ಗೊತ್ತು, ಆದ್ರೆ ಸೇವೆ ಮಾಡೋದ್ರಲ್ಲಿ ಮೊದಲನೇನಲ್ಲಿ ಅಶ್ವಿನ್ ಮೇಡಮ್ ಆಗ್ಬೋದು, ಲಕ್ಷ್ಮೀಕಾಂತ ಮೇಡಮ್, ಮಧುರಾ ಮೇಡಮ್, ಸೊ ದೀಪಾ ಮೇಡಮ್ ಇವೆಲ್ಲ ತುಂಬಾ ಅದ್ಭುತ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಸೊ ಅವ್ರಿಗೆಲ್ಲ ನಾವು ಪದೇ ಪದೇ ಕೃತಜ್ಞತೆ ತಿಳಿಸ್ಬೇಕಂತ ಪರಿಸ್ಥಿತಿ ಇದು. ಸೊ ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ಸ್, ಎಲ್ಲರಿಗೂ ಥ್ಯಾಂಕ್